ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಜಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ನವರಾತ್ರಿಯ 2ನೇ ದಿನದ ಪೂಜೆಯ ವ್ಲಾಗ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಒಂದು ಪುಟ್ಟದಂಥ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಮಾರ್ನಿಂಗ್ 5 o'clock ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡಿರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು, 6:45 ಆಗೋಗ್ಬಿಟ್ಟಿತ್ತು. ಇವತ್ತೇ ತುಂಬ ಲೇಟಾಗಿ ಬಂದಿದ್ದು. ಸೊ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ನಿಮ್ಗೆ ಗೊತ್ತಿರ್ಬೋದು, ನಾಗರಬಾವಿಯಲ್ಲಿರುವಂತಹ ಮಲೆ ಮಹದೇಶ್ವರ ಟೆಂಪಲ್ಲು. ಸೊ ಇಲ್ಲಿ ಬನ್ನಿ ಮರ ಇರೋದ್ರಿಂದ ಇಲ್ಲೇ ಬಂದುಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಮನೆ ಹತ್ರ ತುಂಬಾ ಹುಡುಕಿದ್ವಿ ನಾವು ಲಾಸ್ಟ್ ಇಯರು, ಬಟ್ ಅಲ್ಲಿರಲಿಲ್ಲ. ಅದಾದಮೇಲೆ 5 ದಿನ ಪೂಜೆ ಮಾಡಾದ್ಮೇಲೆ ಹಂಗೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಬನ್ನಿ ಮರ ಇತ್ತು. ಅಯ್ಯೋ ಇಲ್ಲೇ ಇದ್ದು ನಾವು ಇಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು ಮಾಡಿದ್ವಿ ಅಂತಂದು. ಅದು ಆ್ಯಕ್ಚುಲಿ ಈ ಬನ್ನಿ ಮರ ಹುಡುಕಿದ್ದು ನಮ್ಮ ಮನೆಯವರು ಗೂಗಲಲ್ಲಿ. ಸೊ ಹಾಗಾಗಿ ಹೋದ ವರ್ಷನೂ ಇಲ್ಲೇ ಮಾಡಿದ್ವಲ್ಲ, ಈ ವರ್ಷವೂ ಪ್ರತಿ ವರ್ಷವೂ ಇಲ್ಲೇ ಮಾಡೋಣ. ನಾವೆಲ್ಲಿ ಎಷ್ಟು ವರ್ಷ ಬೆಂಗಳೂರಲ್ಲಿ ಇರ್ತೀವಿ ಅಷ್ಟು ವರ್ಷವೂ ನನಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಇಲ್ಲೇ ಮಾಡೋಣ ಅಂದ್ಕೊಂಡು ಈ ವರ್ಷವೂ ಇಲ್ಲೇ ಮಾಡೋಣ ಅಂದ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಬಂದುಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ. ಅದೇ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಮರಕ್ಕೆ ನೀರು ಹಾಕ್ಬಿಟ್ಟು ಅರಶಿನ ಕುಂಕುಮ ಇಟ್ಟು ಹೂವು ಮುಡಿಸಿ ಅಂಗ್ನೂಲು ಹಾಕಿ ನಮಗೆ ಗೆಜ್ಜೆ ವಸ್ತ್ರ ಹಾಕ್ಬಿಟ್ಟು, ಮತ್ತು ಇಷ್ಟ ಇದ್ದರೆ ಇನ್ನೂ ಕೆಲವೊಂದನ್ನು ಕಂಕಣನೂ ಕಟ್ತಾರೆ, ಒಬ್ಬರು ಕಟ್ಟೋದಿಲ್ಲ. ನಾನು ಪ್ರತಿ ಸರಿನೂ ಕಂಕಣ ಕಟ್ತೀನಿ. ಅದಾದಮೇಲೆ ಊದಿನ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ನೈವೇದ್ಯಕ್ಕೆ ನಾನು ದಾಳಿಂಬೆ ತಂದಿದ್ದೆ, ಅದನ್ನು ಸಹ ನೈವೇದ್ಯನ ಇಟ್ಬಿಟ್ಟು ಅಕ್ಷತೆಯಾಗಿ ಪೂಜೆ ಮಾಡಿದ್ದು. ಒಂಥರ ಏನೋ ಮನಸ್ಸಿಗೆ ತೃಪ್ತಿ ಕೊಡುವಂಥದ್ದು ದಿನ ಅಂತಲೇ ಹೇಳ್ಬೋದು. ಅದೇನೋ ಗೊತ್ತಿಲ್ಲ, ತುಂಬಾ ನವರಾತ್ರಿ 9 ದಿನಗಳು ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ಅದು ನಿಜಾನೇ ಅನ್ನಿಸ್ತು. ಸೊ ನನಗೆ ಈ ಸಲ 9 ದಿನ ಸಿಕ್ಕಿರಲಿಲ್ಲ, ಬಟ್ ಸಿಕ್ಕಿದ್ರು ನನಗದು ಅಷ್ಟು ಕಂಫರ್ಟ್ ಅನ್ನಿಸ್ತಿಲ್ಲ. ಹಾಗಾಗಿ 5 ದಿನ ಹಿಡಿದೆ. ಪ್ರತಿ ವರ್ಷವೂ 9 ದಿನ ಇಟ್ಕೊಂಡ್ಬಂದಿರೋಳು. ಈ 2 ಮದುವೆ ಆದಮೇಲೆ 2 ವರ್ಷ ಮಾಡಿರುವಂಥದ್ದು. ಬಟ್ ನನಗೆ ಆ್ಯಕ್ಚುಲಿ ಮದುವೆ ಆಗೋ ವಸ್ತ್ರಲ್ಲೇ ಮಾಡಿದ್ದೀನಿ ಅಂತ ತುಂಬಾ ಖುಷಿ ಇದೆ. ಹಾಗಾಗಿ ನಮ್ಮ ಹಸ್ಬೆಂಡಿಗೆ ಅವರು ತುಂಬ ಸಪೋರ್ಟಿವ್ ಆಗಿರ್ತಾರೆ. ಓಕೆ ಅಂದ್ಕೊಂಡು ಗೂಗಲ್ ಸರ್ಚ್ ಮಾಡಿ ಬನ್ನಿ ಮರ ಹುಡುಕಿ ಇಲ್ಲಿ ಬಂದಿರುವಂಥದ್ದು. ಸೊ ತುಂಬಾ ಖುಷಿ ಆಗುತ್ತೆ. ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅವರು ಸಹ ಬನ್ನಿ ಮರಕ್ಕೆ ಪೂಜೆ ಮಾಡಿದರು. ಅದಾದಮೇಲೆ ಶಿವನಿಗೂ ಸಹ ನೀರೆಲ್ಲ ಹಾಕ್ಬಿಟ್ಟು ಅರಶಿನ ಕುಂಕುಮ ಇಟ್ಟು ಹೂವು ಮೂಡಿಸಿ ಪೂಜೆ ಮಾಡಿದ್ವಿ. ಅದೇನೋ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಕೊಡುವಂಥದ್ದು. ಅದೇ ದೇವರು ನಮ್ಮೊಳಗಿದ್ದಾನೆ, ನಮ್ಮ ಜೊತೆ ಇದ್ದಾನೆ ಅಂದಾಗ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನೂ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸಹ ನೀವು ಎಷ್ಟೇ ಬ್ಯುಸಿ ಇದ್ರೂ ಸಹ ನಿಮ್ಮ ಲೈಫಲ್ಲಿ ನವರಾತ್ರಿ ಪೂಜೆ ಹಿಡ್ದಿಲ್ಲ ಅಂದ್ರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಮನೇಲಿ ಪೂಜೆ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡಿದಾಗ ನಿಮ್ಮಲ್ಲೇ ನಿಮಗೆ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಮನೇಲಿ ಒಂಥರ ಶಾಂತಿ, ನೆಮ್ಮದಿ, ಸುಖ ಎಲ್ಲನೂ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ಕರೆಕ್ಟ್ ಅಲ್ವಾ? ದೇವರು ನಾನು ಹೇಳಿದ ತಕ್ಷಣ ದೇವರು ಹೂ ಕೊಟ್ಟರು. ಸೊ ನನಗೊಂಥರ ತುಂಬಾ ಖುಷಿ ಆಯಿತು. ಅಲ್ಲಿ ನಾನು ಪ್ರೇ ಮಾಡಿಕೊಂಡೆ, ಆ ಟೈಮಲ್ಲಿ ನನಗೆ ಕೊಟ್ಟಿರುವಂಥದ್ದು. ಸೊ ನಿಮ್ಗೆ ನಾನು ಹೇಳಿದ ಕರೆಕ್ಟ್ ಟೈಮಿಗೆ ಅದು ಹೂ ಕೂಡ ಬಿದ್ದಿದೆ. ಇದಾದಮೇಲೆ ಅದೊಂದು ಡೈಲಿ ಪೂಜೆ ಎಲ್ಲ ಮಾಡಿದ್ವಿ. ಸೊ ವೀಡಿಯೋಸ್ ಯಾಕೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಏನಕ್ಕೆ ಅಂದರೆ ತುಂಬ ಸಬ್ಸ್ಕ್ರಿಪ್ಷನ್ ಆಗ್ತಾಯಿದೆ, ಬಟ್ ಗೊತ್ತಿಲ್ಲ ಮತ್ತೆ ಅನ್ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಮನಸ್ಸಿಗೇನೋ ಒಂಥರ ಬೇಜಾರು. ನಾನು ಅಲ್ಲಿ ಏನು ಮಿಸ್ಟೇಕ್ಸ್ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಕರೆಕ್ಟಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಡೀಸೆಂಟಾಗಿರುತ್ತೆ ವೀಡಿಯೋಸ್ ಎಲ್ಲ. ಬೇರೆ ಥರ ತುಂಬಾ ವಲ್ಗರ್ ವೀಡಿಯೋಸ್ಗಳು ಹಾಕಲ್ಲ, ಅಥವಾ ಒಂದು ಡ್ರೆಸ್ ಸೆನ್ಸ್ ಆಗಿರ್ಬೋದು, ಮಾತಾಡೋ ಶೈಲಿ ಆಗಿರ್ಬೋದು, ನನ್ನನ್ನು ನಾನು ಸರಿಯಾದ ರೀತಿಯಲ್ಲಿ ಅದನ್ನು ಗುರುತಿಸ್ಕೋಬೇಕು ಅಂತಂದು ಒಳ್ಳೆ ರೀತಿಯಾಗಿ ವೀಡಿಯೋಸ್ ಮಾಡ್ತಾಯಿದ್ದೀವಿ. ಅದೇನೋ ಗೊತ್ತಿಲ್ಲ, ಹೇಗೇಗೋ ಮಾಡೋರಿಗೆ ಲಕ್ಷಾನುಗಟ್ಟಲೆ ವ್ಯೂಸ್ ಆಗುತ್ತೆ, ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಾರೆ. ಆದರೆ ಒಂದು ಏನೋ ಬೆಳಿಬೇಕು, ಇದರಲ್ಲಾದರೂ ಮುಂದರಿಬೇಕು ಅಂತ ಅಂದ್ಕೊಂಡು ಏನೋ ಒಂದು ಮಾಡ್ತಾ ಇರುವಾಗ ಈ ಒಂದು ಮಿಡಲ್ ಕ್ಲಾಸ್ ಲೈಫ್ ಜರ್ನಿನ ಇದನ್ನು ಮಾಡಿಬಿಟ್ಟು ಏನೋ ಒಂದು ಈ ಒಂದು ಯೂಟ್ಯೂಬ್ ಮಾಡೋದ್ರಿಂದ ನಮ್ಮ ಒಂದು ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ಏನಾದರೂ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಇದರಿಂದ ಅಂತೆಲ್ಲ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿರ್ತೀವಿ. ಬಟ್ ಏನೋ ಗೊತ್ತಿಲ್ಲ ಅದು ಯಾಕೆ ಹಿಂಗೆ ಆಗ್ತಾಯಿದೆ, ಅನ್ಸಬ್ಸ್ಕ್ರಿಪ್ಷನ್ ಆಗ್ತಾ ಇರೋವಂಥದ್ದು.
ಸೊ ಅದ್ರ ಪರವಾಗಿಲ್ಲ, ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಓಕೆ ಸುಮ್ಮನೆ ಇದ್ದರೆ ಏನೂ ಆಗೋಲ್ಲ, ಮತ್ತು ಒಂದು ಕನ್ಸಿಸ್ಟೆನ್ಸಿಯಾಗಿ ಇರಬೇಕಾಗುತ್ತೆ ಅಲ್ವಾ ಅಂದ್ಕೊಂಡು ಮತ್ತೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ನಮ್ಮ ತಂಗಿ ಮಗಳಿಗೆ ಬಳೆ ತೊಗೊಂಡ್ವಿ, ಬೆಳ್ಳಿದು. ಯಾಕಂದರೆ ಅವಳು ಬರ್ಡೇ ಇರೋದ್ರಿಂದ ಅವಳಿಗೋಸ್ಕರ ಏನಾದರೂ ಗಿಫ್ಟ್ ಮಾಡಬೇಕು ಅಂತ ನಾನು ನಮ್ಮ ಹಸ್ಬೆಂಡ್ಗೆ ಬಟ್ಟೆನೂ ತೊಗೊಳೋಣ, ಕೇಕ್ ಕಟ್ ಮಾಡಿಸೋಣ ಅಂತಂದು. ಕೇಕು ಬಟ್ಟೆ ಅದೆಲ್ಲ 1 ವರ್ಷ 2 ವರ್ಷ ಇರುತ್ತೆ. ಬಟ್ ಇದು ಬೆಳ್ಳಿ ತೊಗೊಳೋದ್ರಿಂದ ಅವ್ರಿಗೂ ಯೂಸ್ ಆಗುತ್ತೆ, ನಮಗೂ ಒಂಥರ ಒಂದಿನ ಒಂದು ಒಳ್ಳೆ ವಸ್ತುನ ಗಿಫ್ಟ್ ಮಾಡಿದ್ದೀವಿ ಅನ್ನೋದೊಂದು ಖುಷಿ ಅನಿಸುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಕೊಂಡು ಅದನ್ನು ನಾವು ತೊಗೊಂಬಂದಿದ್ವಲ್ಲ, ಹಾಗೆ ಕೊಡೋದು ಸರಿಯಲ್ಲ ಅಂದ್ಕೊಂಡು ಅದನ್ನು ತೊಗೊಂಡು ಪೂಜೆ ಮಾಡಿಬಿಟ್ಟು ಮನೇನೇನೋ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನಿಸ್ತು. ಹಾಗೆ ಕೊಡೋದಕ್ಕಿಂತ ಈ ಥರ ಪೂಜೆ ಮಾಡಿ ಕೊಟ್ಟಿದ್ದು ನನಗೂ ಒಂಥರ ಮನಸ್ಸಿಗೆ ಖುಷಿ ಆಯಿತು. ಇದಾದಮೇಲೆ ಮನೆ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನೇನೇನಿರುತ್ತೆ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ. ಸೊ ಏನೋ ಒಂಥರ ಯಾಕೆ ಈ ವಿಡಿಯೋಸ್ನ ಲೇಟಾಗಿ ಅಪ್ಲೋಡ್ ಮಾಡ್ತೆ ಅಂದರೆ ಮೇನ್ ರೀಸನ್ಸ್ ಅನ್ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಿದೆ. ಬಟ್ ಐ ಹೋಪ್ ನನಗದು ನಂಬಿಕೆ ಇದೆ, ನಂಬಿಕೆಗಿಂತ ದೊಡ್ಡದು ಇನ್ನೇನು ಇಲ್ಲ ಅಂದ್ಕೊಂಡು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಸ್ವಲ್ಪ ಕರೆಂಟ್ ರಿಪೇರಿ ಮಾಡಲಿಕ್ಕೆ ಅಣ್ಣ ಬಂದಿದ್ದರು, ಅವ್ರದ್ದು ಒಂದು ವೀಡಿಯೋಸ್ ಇರಲಿ ಅಂತಂದು ಹಾಗೆ ಮಾಡಿದೆ. ಸೊ ಇದಾಗಿತ್ತು ನಾನು ಪುಟ್ಟದಂಥ ವ್ಲಾಗ್. ಯಾರಿಗೆಲ್ಲ ಒಂದು ವ್ಲಾಗ್ ಇಷ್ಟ ಆಗಿದೆ ಅವರೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.